ಈಗ ಪೀಟರ್ ಎಫ್ ಡ್ರಕ್ಕರ್ದು ಮ್ಯಾನೇಜ್ಮೆಂಟ್ ಗುರು ಅವರು ಹೇಳಿದ್ದು ಇಕಾನಮಿ ಇಸ್ ಚೇಂಜಿಂಗ್ ಫ್ರಮ್ ವರ್ಕರ್ ಟು ನಾಲೆಡ್ಜ್ ವರ್ಕರ್ ಅಂತ. ಖಾಲಿ ನಾವು ಏನಾದ್ರೂ ಒಂದು ಎಕ್ಸ್ಪೀರಿಯನ್ಸ್ ಇಲ್ಲದೆ ವರ್ಕ್ ಮಾಡುವುದಕ್ಕಿಂತ ಎಕ್ಸ್ಪರ್ಟ್ ಜೊತೆ ಮಾಡುವಾಗ ಅದರದ್ದು ಕ್ವಾಲಿಟಿ ಪರ್ಫೆಕ್ಟ್ ಆಗ್ತದೆ. ಹೌದು ಹೌದು ಹೌದು. ದಟ್ ಈಸ್ ವಾಟ್ ಐ ಆಮ್ ಟೆಲ್ಲಿಂಗ್. ಕಮ್ ಕನೆಕ್ಟ್ ವಿತ್ the one who has experience. There will be so many people dedicated like you. ಆ ತರ ಕನೆಕ್ಟ್ ಮಾಡ್ತಾ ಇಡೀ ವರ್ಲ್ಡ್ ಅಲ್ಲಿ ಇಫ್ ಯು ಕ್ಯಾನ್ ಥಿಂಕ್ ಇನ್ ನೆಕ್ಸ್ಟ್ ಇಯರ್ 2027 ಟು ಹ್ಯಾವ್ ಎ ವರ್ಲ್ಡ್ ಕಾನ್ಕ್ಲೇವ್ ಆಫ್ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಅಂತ, ಕನೆಕ್ಟ್ ಟುಗೆದರ್, ವರ್ಕ್ ಟುಗೆದರ್. ಈ ತರ ಎಲ್ಲ ದೊಡ್ಡದಾಗಿ ಥಿಂಕ್ ಮಾಡ್ಲಿಕ್ಕೆ ನಮ್ಗೆ ಈಗ ಪಾಸಿಬಿಲಿಟಿ ಬಂದ, ಅವಕಾಶ ಸಿಕ್ಕಿದೆ. ಎಸ್, ಅದಕ್ಕೆ ನಮ್ಗೆ ಆ ತರದಲ್ಲಿ ಒಂದು ಪ್ಲಾನ್ ಮಾಡುವ, ಇವತ್ತಿಂದ ಸ್ಟಾರ್ಟ್ ಮಾಡುವ. ಇವತ್ತು ಇದು 2026 ಜುಲೈ 13, 2027 ಆಗಸ್ಟ್ 21ಗೆ we will do a global conclave on rainwater harvesting. A global conclave on rainwater harvesting centered at Mangalore, connecting across the world. 1000 places ಸೇರಿಸಿಕೊಂಡು ಒಂದು ಡ್ರೀಮ್ ಇವತ್ತು ಸ್ಟಾರ್ಟ್ ಮಾಡುವ. ಮೀಡಿಯಾ ಮಿಕ್ಸ್ ಮಾಡುವ, ಟೂರ್ಸ್ ಮಿಕ್ಸ್ ಮಾಡುವ, ರೆವೆನ್ಯೂ ಮಾಡೆಲ್ಸ್ ಕ್ರಿಯೇಟ್ ಮಾಡುವ, ಎವ್ರಿಥಿಂಗ್ ವಿಲ್ ಡೂ. ಇದಕ್ಕೆ ಚೈನ್ ಆಫ್ ಸರ್ಕಲ್ ಅಂತ ಹೇಳುದು. ಸರ್ಕಲ್ ಮಾಡ್ತಾ ಇರುದು, ಅದು ಇಕನಾಮಿಕ್ ಸರ್ಕಲ್ ಆಗಿ ಕನ್ವರ್ಟ್ ಮಾಡುದು. ಆಗ ಅದಕ್ಕೆ ವೀಲ್ ನೇಚರ್, ಒಂದೊಂದು ವೀಲ್ಸ್ ನೇಚರ್ ಬಂದ್ರೆ ಮೂವ್ ಆಗ್ತಾ ಇರ್ತದೆ. ವೀಲ್ ಆಗಬೇಕಿದ್ರೆ ಅದಕ್ಕೆ ಪರ್ಫೆಕ್ಟ್ ಸರ್ಕಲ್ ಆಗಿರ್ಬೇಕು. ಅದರಲ್ಲಿ ರೆವೆನ್ಯೂ ಮಾಡೆಲ್ ಬೇಕು, ಸಿಸ್ಟಮ್ಸ್ ಬೇಕು, ಆಗ ರನ್ ಆಗ್ತದೆ. ಅದು ಚೈನ್ ಆಫ್ ಸರ್ಕಲ್ಸ್ ಮಾಡಿ 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 ಇಡೀ ವರ್ಲ್ಡ್ ಅಲ್ಲಿ ಕನೆಕ್ಟ್ ಮಾಡುವಾಗ ಇಟ್ ಬಿಕಮ್ ಎ ಗ್ರೇಟ್ ಥಿಂಗ್. ಇದೆಲ್ಲ ಒಂದು ಕ್ಯಾಶುವಲ್ ಕೋಇನ್ಸಿಡೆನ್ಸ್ ಅಂತ ನಾವು ಹೇಳಿದ್ರು ಕೂಡ ಇದೊಂದು ಡಿವೈನ್ ಇಂಟೆಲಿಜೆನ್ಸ್. ನಾನು ನಿಮ್ಮನ್ನು ಉಡುಪಿಯಲ್ಲಿ ದೊಡ್ಡ ಮಟ್ಟದಲ್ಲಿ 4-5 ಮೀಟಿಂಗ್ ಅಲ್ಲಿ ನಾವು ಕ್ಲೋಸ್ ಡಿಸ್ಕಷನ್ ಮಾಡಿದ್ದು. ಅದು ಉಡುಪಿ ವಾಟರ್ ಫೌಂಡೇಶನ್ ಅಂತ ಆ ಮೂವ್ಮೆಂಟ್ ಅಲ್ಲಿ ಸೇರಿಕೊಂಡು ಒಂದು ಖಾಲಿ ಆಸಕ್ತಿ ಇಟ್ಕೊಂಡು ಕನೆಕ್ಟ್ ಮಾಡಿದ್ದು. ಡಾಕ್ಟರ್ ಶಂಕರನ್ ವಾಸ್ ದೇರ್, ರವಿರಾಜ್ ವಾಸ್ ದೇರ್. ರವಿರಾಜ್ ಇಸ್ ನಾಟ್ ದೇರ್ ನೌ, ಬಟ್ ಹಿಸ್ ವಿಷನ್ ಈಸ್ ವಿತ್ ಅಸ್. ಆ ತರ ನಾವೆಲ್ಲರೂ ಸೇರಿಕೊಂಡು ವಿ ವಿಲ್ ಸ್ಟಾರ್ಟ್ ಎ ಕ್ಯಾಂಪೇನ್ ಇವತ್ತಿಂದ. ವಿ ಇನ್ವೈಟ್ ಎನಿಬಡಿ ಹೂ ಇಸ್ ಇಂಟ್ರೆಸ್ಟೆಡ್, ಪ್ಲೀಸ್ ಜಾಯಿನ್ ದ ಮೂವ್ಮೆಂಟ್. ವಿ ವಿಲ್ ಹ್ಯಾವ್ ಎ global conclave on rainwater harvesting on 21st of August next year, 2027. yes. ಈಗಾಗಲೇ ಮಾತಾಡಿದಂತೆ ತುಂಬ ಜನರಿಗೆ ಆಸಕ್ತಿ ಇದೆ, ಅದು ಹೇಗೆ ಮಾಡೋದಂತ ಗೊತ್ತಿಲ್ಲ. ನಾವೀಗ ಗ್ರೂಪಲ್ಲಿ ಸೇರೋಣ. ತಮಗೆ ಯಾರಿಗೆಲ್ಲ ಆಸಕ್ತಿ ಇದೆ ಈ ನಮ್ಮ ಗ್ರೂಪ್ನೊಂದಿಗೆ ಸೇರ್ಕೊಳ್ಳಿ. ನಾವು ನಮ್ಮ ವಿಚಾರ ವಿನಿಮಯಗಳನ್ನು ಮಾಡಿಕೊಳ್ಳೋಣ. ಒಂದು ಕನಸನ್ನು ಹೊತ್ತಿದ್ದೇವೆ. ಬರುವ ವರ್ಷ ಇದೇ ಸಮಯದಲ್ಲಿ ಸುಮಾರು 1000 ಕಡೆ ಎಲ್ಲರೂ ಕೂಡ ಮಳೆ ನೀರು ಕೊಯ್ಲು ಮಾಡುವಂಥ ಒಂದು ಕಾನ್ಸೆಪ್ಟನ್ನು ಪ್ರಾಕ್ಟಿಕಲ್ ಆಗಿ ಮಾಡೋಣ ಅಂತ ಹೇಳಲಿಕ್ಕೆ ನಾನು ಈ ಸಂದರ್ಭದಲ್ಲಿ ಬಯಸ್ತೇನೆ. ಯಾರಿಗೆ ಆಸಕ್ತಿ ಇದೆ ನಮ್ಮ ಜೊತೆಗೆ ಸೇರ್ಕೊಳ್ಳಿ ಅಂತ ಈ ಸಂದರ್ಭದಲ್ಲಿ ಕೂಡ ನಾನು ಬೇಡ್ಕೊಳ್ತೇನೆ. ಈಗ ಒಂದು ಕರೆಕ್ಷನ್ ಬೇಕು. ಈಗ ಆಗಸ್ಟ್ ಅಂತ ಹೇಳಿದ್ದು, ಈ ಕಾರ್ಯಕ್ರಮಗಳು ನಾವು ಏಪ್ರಿಲ್ ಮೇ ತಿಂಗಳಲ್ಲಿ ಮಾಡಬೇಕು. ಆದ್ರೆ ಮಾತ್ರ ನಮ್ಮ ಇಲ್ಲಿದ ಪರಿಸ್ಥಿತಿ ಇಟ್ಕೊಂಡು ಹೌದು ನಮ್ಗೆ ರಿಸಲ್ಟ್ ಸಿಕ್ಬೇಕಿದ್ರೆ ನಾವೆಲ್ಲ ರೆಡಿ ಮಾಡಿ ಇಟ್ಟು ಮತ್ತೆ ಬಿಫೋರ್ ರೈನ್ ಕಮ್ ಅಲ್ಲ. ಹೌದು. ಇಲ್ಲಿ ನನಗೆ ಒಂದು ವಿಚಾರ ಹೇಳಬೇಕು. ನನ್ನ ಎಕ್ಸ್ಪೀರಿಯನ್ಸಲ್ಲಿ ತುಂಬ ಜನರು ಮಳೆ ನೀರು ಕೊಯ್ಲು ಮಾಡಲಿಕ್ಕೆ ನನಗೆ ಫೋನ್ ಮಾಡೋದು ಮಳೆ ಬಿದ್ದ ಮೇಲೆ. ಜೋಸಫ್ ಸರ್ ನೀವು ಬರಬೇಕು ನಮ್ಮ ಮನೆಗೆ. ಯಾಕೆ? ಮಳೆ ನೀರು ಕೊಯ್ಲು ಮಾಡಲಿಕ್ಕೆ ಉಂಟು. ಈಗ ಮಳೆ ಆರಂಭವಾಯ್ತಲ್ವಾ ಅಂತ ನಾನು ಕೇಳಿದ್ರೆ ಅವರು ಹೇಳ್ತಾರೆ, ಹೌದು ಈಗಲೇ ಮಳೆ ಬಂದು ಈಗಲೇ ಮಾಡೋಣ. ಅಲ್ಲಿ ಒಂದು ಸವಾಲು, ಮಳೆ ನೀರು ಕೊಯ್ಲು ಮಾಡಬೇಕಾದ್ರೆ, ಸ್ಟ್ರಕ್ಚರ್ ಮಾಡಬೇಕಾದ್ರೆ ಮನೆಯ ಹೊರಗಡೆ ಮಾಡಬೇಕು. ಮಳೆ ಬರ್ತಾ ಇರುವಾಗ ನಾವು ನನ್ನ ವರ್ಕರ್ಸು ಅಥವಾ ಗುಂಡಿ ತೋಡುವಂಥದ್ದು, ಪೈಪ್ ಫಿಟ್ಟಿಂಗ್ಸ್ ಮಾಡುವಂಥ ಎಲ್ಲಲ್ಲೂ ಮಳೆಯಲ್ಲಿ ಒದ್ದೆ ಆಗಿಕೊಂಡು ನೆನೆದುಕೊಂಡು ಮಾಡಬೇಕಾಗ್ತದೆ. ಆದರೆ ಅದೇ ಮನೆಯ ಓನರ್ ಮನೆ ಒಳಗಡೆ ಕೂತ್ಕೊಂಡು ಒದ್ದೆ ಆಗದೇ ಇರ್ತಾರೆ. ಆವಾಗ ಕಷ್ಟ ಕೆಲಸದವರಿಗೆ ಬಿದ್ದಿರ್ತದೆ. ನಿಜವಾಗ್ಲೂ ಪೌಲ್ ಸರ್ ನೀವು ಹೇಳಿದ ಹಾಗೆ ಬೇಸಿಗೆಯಲ್ಲಿ ಈ ಸ್ಟ್ರಕ್ಚರ್ಗಳನ್ನೆಲ್ಲ ಮಾಡಿ ಮುಗಿಸುವಂಥದ್ದು, ಮಳೆಗಾಲದಲ್ಲಿ ಆ ಕಾನ್ಸೆಪ್ಟನ್ನು ಎಂಜಾಯ್ ಮಾಡುವಂಥದ್ದು. ಮಳೆ ಬರ್ತದೆ, ನೀರು ಇಳಿತದೆ, ಬಾವಿಗೆ, ಬೋರ್ವೆಲ್ಗೆ, ಸಂಪಿಗೆ, ಸೋಕ್ಪೆಟ್ಟಿಗೆ ಹೋಗ್ತದೆ. ಅದನ್ನು ನಾವು ನೋಡೋದು, ಸಾರ್ಥಕ ಪಡ್ಕೊಳ್ಳೋದು. ಇದು ನಿಜವಾಗ್ಲೂ ಇಲ್ಲಿ ಸಮ್ಮರ್ ಸೀಸನ್ ಇದೆ ಆವಾಗ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಸ್ಟ್ರಕ್ಚರ್ಗಳನ್ನು ಮಾಡುವುದು, ಮಳೆಗಾಲದಲ್ಲಿ ಅದನ್ನು ನೋಡಿಕೊಂಡು ಎಂಜಾಯ್ ಮಾಡೋದು, ನಮ್ಮ ಭೂಮಿಯ ಭೂಗರ್ಭದೊಳಗೆ ನೀರನ್ನು ತುಂಬಿಸೋದು, ಬರುವ ವರ್ಷದ ಏಪ್ರಿಲ್ ಮೇಗೆ ಇದೇ ನೀರನ್ನು ಇಟ್ಕೊಂಡು ಎಂಜಾಯ್ ಮಾಡೋದು. Yes. So done. We started a dream now here.
and we will enjoy it throughout the time which is about to unfold. Thank you very much. ಹೌದು, ನಿಮ್ಮಲ್ಲಿ ಯಾವುದೇ ಪ್ರಶ್ನೆಗಳು ಇದ್ದರೆ, ಯಾವುದೇ ಬೇಡಿಕೆಗಳಿದ್ರೆ ಅಥವಾ ನಿಮ್ಮ ಅನಿಸಿಕೆಗಳಿದ್ರೂ ಕೂಡ ನಮಗೆ ಫೋನ್ ಮಾಡ್ಬೋದು, ನಮಗೆ ಸಂಪರ್ಕ ಮಾಡ್ಬೋದು, ನಮ್ಮ ಜೊತೆ ಹಂಚಿಕೊಳ್ಬೋದು. ಮುಂದಿನ ಒಂದು ಕನಸನ್ನು ನಾವು, ನೀವು, ಪೌಲ್ ಸರ್ ಒಂದು ನೇತೃತ್ವದಲ್ಲಿ ಎಲ್ಲರೂ ಸೇರಿಕೊಂಡು ಒಂದು ಯಶಸ್ವಿ ಮಾಡೋಣ. ಕಾಂಟ್ಯಾಕ್ಟ್ ನಂಬರ್ ಕೆಳಗೆ ಇದ್ದೇನೆ, ಆ ನಂಬರಲ್ಲಿ ನಿಮಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಟ್ರಾನ್ಸ್ಲೇಟರ್ಸ್ ಅನ್ನು ಲ್ಯಾಂಗ್ವೇಜ್ ಅಲ್ಲಿ ಟ್ರಾನ್ಸ್ಲೇಟ್ ಮಾಡ್ತಾ ಕನೆಕ್ಟ್ ಮಾಡ್ತಾ ಈ ಎಪಿಸೋಡ್ಸ್ ನಿಮಗೆ ಎಲ್ಲಿ ಸಹ ಬೇಕಿದ್ರು ಲ್ಯಾಂಗ್ವೇಜ್ ಟ್ರಾನ್ಸ್ಲೇಟ್ ಮಾಡಿ ಯೂಸ್ ಮಾಡ್ಬೋದು. There is no copyright problem with these episodes. Thank you very much. Yes.